ಸ್ನೇಹವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ
ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಶಕ್ತಿ ಬಾರಕಂ ದೃಷ್ಟ ನಿಗ್ರಹಂ ಶಿಷ್ಟ ರಕ್ಷಕಂ ಕೃತ್ತಿಕಾ ಸುತಂ. ಶಕ್ತಿ ಬಾರಕಂ ದೃಷ್ಟ ನಿಗ್ರಹಂ ಶಿಷ್ಟ ರಕ್ಷಕಂ ವಲ್ಲಿನಾಯಕಂ ಶ್ರೀನಿಕೇತನಂ. ವಲ್ಲಿನಾಯಕಂ ಶ್ರೀನಿಕೇತನಂ ವೇದನಾಯಕಂ ವಿಶ್ವಪಾಲಕಂ. ವೇದನಾಯಕಂ ವಿಶ್ವಪಾಲಕಂ ಕೃತ್ತಿಕಾಸುತಂ. ಶಕ್ತಿ ಬಾಲಕಂ ದೃಷ್ಟ ನಿಗ್ರಹಂ ಶಿಷ್ಟ ರಕ್ಷಕಂ ಶಾಂತಿನಾಯಕಂ ಪದ್ಮಲೋಚನಂ. ಶಾಂತಿನಾಯಕಂ ಪದ್ಮಲೋಚನಂ ತತ್ವಬೋಧಕಂ ಸತ್ಯಬೋಧಕಂ. ತತ್ವಬೋಧಕಂ ಸತ್ಯಬೋಧಕಂ ಕೃತ್ತಿಕಾಸುತಂ. ಶಕ್ತಿ ಬಾಲಕಂ ದೃಷ್ಟ ನಿಗ್ರಹಂ ಶಿಷ್ಟ ರಕ್ಷಕಂ. ಥ್ಯಾಂಕ್ ಯು. ಉದಯ ಸರ್ ಅಂಡ್ ಸಿ.ಎನ್. ಬೂದ್ಗೋಳಿ ಅವರಿಗೂ ಮತ್ತೆ ಇನ್ನೊಬ್ರು ರುದ್ರಸ್ವಾಮಿ ಅವರು ರೈಟ್. ಸೊ ಇವರಿಂದ ಸಾಕಷ್ಟು ವಿದ್ಯೆ ಕಲ್ತಿದ್ದೀವಿ ನಾವೆಲ್ಲ. ಅವರಿಗೋಸ್ಕರ 1 ನಿಮಿಷ ಮೌನಾಚರಣೆ.
ಈಗ ಮಾಡಿ ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ಡ್ಯಾನ್ಸ್ ಆಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ನಿಮ್ಮ ಮಕ್ಕಳು ಯಾರಾದ್ರೂ ಏನಾದ್ರೂ ಅವರಿಗೆ ಏನು ಅಭಿರುಚಿ ಇರುತ್ತೆ ಅದನ್ನ ಪ್ರಯತ್ನ ಪಡ್ಬೋದು. ಅವರಿಗೆ ಒಂದು ಸ್ಟೇಜ್ ಬೇಕು, ರೈಟ್? ಸೊ ನಿಮ್ಮ ಮಕ್ಕಳು ಯಾರಾದ್ರೂ ಹಾಡು ಹೇಳೋರು ಡ್ಯಾನ್ಸ್ ಮಾಡೋರು ಇದ್ರೆ ಹೇಳಿ, ಅಂತ ಅವಕಾಶ ಕೊಡೋಣ. ಓಕೆ, ಸೊ ಸಾಂಗ್ ರೆಡಿ ಮಾಡ್ಕೊಂಡಿದ್ಯಮ್ಮ? ಧನ್ಯವಾದಗಳು. ಮಕ್ಕಳಿಗೆ ಒಂದು ಜೋರಾಗಿ ಚಪ್ಪಾಳೆ ಕೊಡಿ. ಸಾಕಷ್ಟು ಜನ ಸ್ನೇಹಿತರು ಇವತ್ತು ಸಂಡೇ ಮೋಸ್ಟ್ಲಿ ಬಿಸಿ ಔಟ್ ಅಲ್ವಾ? ಎಲ್ಲಾ ಸ್ನೇಹಿತರುಗಳು ಅಟೆಂಡ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತೀವಿ. ಬರ್ತಾ ಇದಾರಲ್ಲ ಅಂದವೇ, ರೈಟ್? ಅವ್ರು ಬರೋವರೆಗೂ ಗುರುಗಳಿಂದ ಒಂದು 4 ಹಿತವಚನ ಕೇಳ್ತಾ ಇರೋಣ, ರೈಟ್? ಯಾಕಂದ್ರೆ ಅವರು ಸಿಕ್ಕಿರೋದೇ ನಮ್ಮ ಪುಣ್ಯ. ಅದಾದ್ಮೇಲೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ. ಒಂದು 4 ಹಿತವಚನಗಳು ಸರ್ ತಮ್ಮಿಂದ. ವಿದ್ಯಾರ್ಥಿನಿಯರೇ ಮತ್ತು ಅವರ ಕುಟುಂಬದ ಆಗಮಿಸಿದ್ದಾರೆ. ಅವರು ಸಹ ನಾನು ಅಭಿನಂದನಾಗಿದ್ದೇನೆ. ಹಿಂದೆ ಈ ಮಕ್ಕಳು ನಾವು ಓದಬೇಕಾಗಿದ್ರೆ ಯಾರಾದ್ರೂ 5ರಿಂದ SSLC ಮಕ್ಕಳು ಹಿಂದೆ ಏನು ಅನುಭವ ಪಟ್ಟಿದ್ದೀವಿ ಅಂತಕ್ಕಂಥ ಯಾರಾದ್ರೂ ಒಬ್ಬನ ಕಡೆ ಹೇಳ್ತೀರಾ? ಈಗ ಯಾರೇ ಎಂತೆಂತ ಒಂದು ಹಿಂದೆ ಇತ್ತು ಅಂತಕ್ಕಂಥದ್ದು ಯಾರಿಗೆ ಬರಬೇಕಾಗಿದ್ದರೆ ಎಂತೆಂಥ ಕಷ್ಟಗಳು ಇತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇರುತ್ತೆ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಅನುಭವ ಪಟ್ಟಿರೋರು ಹೇಳ್ಬೇಕು, ಅನುಭವ ಹೇಳಿ. ಆಮೇಲೆ ಆಕೆ ಮೊದಲು ತಂದೆ ತಾಯಿಗಳಿಗೆ ಮಕ್ಕಳು ಜಾಸ್ತಿ ಇತ್ತು. ಎಲ್ಲರೂ ಕೇಳ್ತಾರೆ, ಈಗ ನಾವು ನಾವು ಅಂತರು ಅವರನ್ನು ಕೂಡಿಸ್ಬೇಕಾಗಿದ್ರೆ ಬೆಳೆಸಬೇಕಾಗಿದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅನುಭವ ಪಟ್ಟಿದ್ದೀವಿ ಅಲ್ವಾ? ಈಗ ಅದೇ ರೀತಿ ಸಹ ಮೊದಲಿನಿಂದ ನಾವು ಯಾರಿಗೆ ಹೋಗ್ಬೇಕಾಗಿದ್ರೆ ಬಟ್ಟೆ ಇಲ್ಲ, ಸರಿಯಾದ ರೀತಿಯೊಳಗೆ ಹೂ ಇಲ್ಲ, ಬ್ಯಾಗು ಇಲ್ಲ, ಒಂದು ವ್ಯವಸ್ಥೆಗಳು ಸಹ ಇಲ್ಲ. ಸುಮಾರು ಹೋಗ್ಬೇಕಾದ್ರೆ ಏನು ಹೋಗ್ಬೇಕು, ಸ್ಕೂಲ್ಗೆ ಬರಬೇಕು ಅಷ್ಟೇ. ಯಾಕೆ ತಂದೆ ತಾಯಿ ಒತ್ತಡ ಇತ್ತು. ಅವಾಗ ಹೇಳ್ತಾನೆ ಒಬ್ಬ ವಿದ್ಯಾ ಕೊಡದ ಗುರು, ಬುದ್ಧಿ ಹೇಳದ ತಂದೆ, ವಿದ್ಯೆಯನ್ನು ತಂದು ನೋಡದ ತಾಯಿಯು.
ಅದರ್ಥ ನೀವು ಹೇಳ್ತೀರಾ? ನೋಡಿ ಹೆಂಗದೆ ವಿದ್ಯಾ ಕೊಡೋ ಗುರು ಅವನು ಶರಣವಾಗಿಲ್ಲ, ಅವನು ಹೇಳ್ಕೊಡ್ತಾನೆ ವಿದ್ಯೆ, ಅವನು ಕೊಡಕ್ಕಾಗುತ್ತಾ? ಅವ್ರು ಎಲ್ಲರಿಗಿಲ್ಲಪ್ಪ ತಾಯಿ ಕೇಳಿದಾಗ ನಾನು ಸ್ಕೂಲ್ಗೆ ಹೋಗಿದ್ದೆ ಸಾಯಂಕಾಲ ಅಲ್ವಾ, ಬುದ್ಧಿ ಹೇಳದ ತಂದೆ ಅಂತಾನೆ. ಪಾಪ ಬೆಳಿಗ್ಗೆ ಎದ್ದು ಅವ್ನು 8 ಗಂಟೆಗೆ ಹೋಗಿ ಹಾಕ್ಕೊಳ್ಳೋದು, ಇಲ್ಲಿ ಸಾಯಂಕಾಲ 9 ಗಂಟೆ 10 ಗಂಟೆ ಬರ್ತಾನೆ. ಎಲ್ಲಿ ಬುದ್ಧಿ ಹೇಳಕ್ಕಾಗುತ್ತೆ? ಇಲ್ಲಿ ಬಿದ್ದಿರೋದು ನೋಡೋದ ತಾಯಿನು. ಇನ್ನೊಂದು ತಾಯಿ ಪಾಪ ಪಾತ್ರೆ ಕೇಳೋದು ಅಡುಗೆ ಮಾಡಿ ನಮ್ಮ ಸ್ಕೂಲ್ಗೆ ಹೋಗಿ ತಾಯಿಯಮ್ಮ ಕಷ್ಟಕ್ಕೆ ಹೋಗ್ಬೇಕು, ಮನೆಗೆ ಇರ್ತಾನೆ ಇವನು. ಎಷ್ಟು ಹೇಳಕ್ಕಾಗುತ್ತೆ? ಅಂತಕ್ಕಂಥ ತಗೊಂಡು ಇದು ಎಂತೆಂಥ ಕಷ್ಟಗಳನ್ನ ನಾವು ಅನುಭವಿಸ್ತಿದ್ದು ನಮಗೆ ಗೊತ್ತು. ನಮ್ಮ ತಂದೆ ತಾಯಿ ಎಂತೆಂಥ ಕಷ್ಟವನ್ನು ಅನುಭವಿಸಿ ನಮಗೆ ವಿದ್ಯಾಭ್ಯಾಸ ತಂದಿದ್ದಾರೆ ಅಂತಕ್ಕಂಥ ನಾವು ತಿಳ್ಕೊಂಡು ಒಂದ್ಸರಿ ಆಗ್ತಾರೆ. ಆದಾಗ ಅವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ವಿದ್ಯಾಭ್ಯಾಸ ನಾವು ಮಾಡೋ ಅಂತಕ್ಕಂಥ. ಇಲ್ಲಿ ನಾನು ಮೊನ್ನೆ ಒಂದು ಮಾತುಗಳು ಬಗ್ಗೆ ಶುಕ್ರವಾರ ಹೇಳ್ತೀನಿ. ಯಾಕೆ ಅಂತಂದ್ರೆ ಶುಕ್ರವಾರ ನಮ್ಮದು ಕಾಮರ್ಸ್ ಬಸ್ ಹತ್ರ KSRTC ಅದೇ ಕೊಂಡೇಪಾಳ್ಯದಲ್ಲಿ ಒಂದು ಮಗು ಹತ್ತು ಅದೇ ವಯಸ್ಸಾಗಿದೆ, ಅವನು 30-36 ವರ್ಷ ಆಗಿರ್ಬೇಕು. ನನ್ನ ಪಕ್ಕದ ಒಬ್ರು ಮಾತೇನು ಮಾಡಿದ್ರು, ನನ್ನ ಮಗ ಏನು ದೊಡ್ಡ ಹೇಳ್ಬೋಯ್ತಾ ಇದ್ದಾರೆ ನೀವು ಅಂತ ಕೇಳಿದಾಗ ನಾನು ಈಗ 15 ಮದುವೆ ಇದೆ, ನನ್ನ ಸ್ಟೂಡೆಂಟ್ದು ಮಗಳು ನಾನು ಹೋಗ್ತಾ ಇದ್ದೀನಪ್ಪ. ಈ ಮಗು ನಿಂತಿದ್ದು ಒಂದು ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ ಯಾಕಮ್ಮ ಮಾಡ್ತಾ ಇದ್ಯಾ? ನಮಸ್ಕಾರ ನಮ್ಮ ಗುರುಗಳು ನೀವು ಅಡ್ಡಿದ್ದಾಗ ನಾನು ಬಿಟ್ಬಿಟ್ಟಿದ್ದೆ. ನಾನು ಅಷ್ಟೇ ಆ 4 ಎಕ್ಸಿಸ್ಟೇಟ್ ಮಾಡೋದು ನೀವು 7ನೇ ಕ್ಲಾಸಿಗೆ ಕುಂಡಿಸಿ ನನ್ನ ಈ ಮಟ್ಟಕ್ಕೆ ತಮ್ಮ ಅಂತ ಇವತ್ತು ಅಷ್ಟೇ ಸರ್ಟಿಫಿಕೇಟ್ ಆಗಿದ್ದೀನಿ ಸಾಲ. ಅಷ್ಟೊಂದು ನನಗೆ ಬಹಳ ಸಂತೋಷವಾಯಿತು. ಗುರು ಅಂತ ಅಂದಾಗ ಹೈಸ್ಕೂಲ್ ಆಯ್ತು, ಅವರು ಕಾಲೇಜ್ ಲೆಕ್ಚರರ್ ಹುಡುಗರು ನಾವು ಓದ್ತಾವ್ರ ಅವ್ರ ಕಾಲೇಜಲ್ಲಿ. ಆ ಒಬ್ಬ ಅಂತಾರೆ ಗುರು ಅಂದ್ರೆ ಯಾರು ನೋಡಿ. ಈಗ ಮಕ್ಕಳ ಎಷ್ಟು ಮಟ್ಟಿಗೆ ಹೋಗಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು. ಗುರು ಅಂದ್ರೆ ಯಾರು ಅಂತ ಒಬ್ಬ ಕೇಳ್ತಾನೆ. ಈ ಮಗು ಪಾಪ ಸಬ್ಜೆಕ್ಟ್ ಕೊಟ್ಟು ಅವರಿಗೆ ಸಹ ಗಮನಿಸ್ತಾ ಏನು ಹೇಳ್ತಾರೆ ಅಂತಕ್ಕಂಥದ್ನ ಅಂತ ಹೇಳ್ತಾರೆ. ಇನ್ನೊಬ್ಬ ಹೇಳ್ತಾರೆ ಗುರುವಾರ ಕಂಡ್ರೆ ಟೀಚರ್. ಟೀಚರ್ ಅಂದ್ರೆ ಏನು ಅಂತ ಅವನು ಕೇಳ್ತಾರೆ, ಉಪಾಧ್ಯಾಯ ಹಾಕೋಣ ಅಂತ ಇವನು ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಎಲ್ಲಿ ಹೋಗೋದು ಸುಮ್ಮನೆ ಬಿಟ್ಟು ಹಾಕೋದು 7ನೇ ಕ್ಲಾಸ್ಗೆ. ಗುರುಗೆ ಏನೋ ಅಂತ ಇನ್ನೊಂದು ಕೇಳಿ ಬೇಕು. ನನಗೆ ನಿಜವಾದ ಸಹ BP ಏಜ್ ಆಗೋಯ್ತು. ಹೇಳಕ್ಕಾಗಲ್ಲ ನನಗೆ. ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ಹೆಚ್ಚಿಕಂತ ಅರ್ಥ ಮಾಡ್ಕೊಬೇಕು ನಾವು ಇವತ್ತು. ಗುರುಗೆ ಕೇಳಿದೆ, ನಿಜವಾದ ಸಹ ನನಗೆ ಬಹಳ ಬೇಜಾರಾಯಿತು. ಬರೀ ನನ್ನ ಕೋಪವನ್ನ ಜಾಸ್ತಿ ಮಾಡ್ಕೊಳ್ಳೆ ಶಾಂತಿ ಮದುವೆ ಮಗು ಏನು ಓದ್ತಾ ಇದ್ದೀರಪ್ಪ ನೀವು? ಏನು ಓದ್ತಾ ಇದ್ದೀವಿ? ನಾವು ಓದೋಕ್ಕೆ ನಿಮ್ಗೆ ಏನಾಗಬೇಕು ಅಂದವಪ್ಪ. ಯಾಕಂದ್ರೆ ರಾಂಗ್ ಸೈಡ್ ಅಂತ ಕಾಣ್ತದೆ. ಇವನು ಏನಾದರೂ ಮಾಡಿ ಕೇಳ್ಕೊಬೇಕು ಅಂತ ಬ್ಯಾಡಿ ತಗೋವಾಗೆ ಹೋದ್ರು ಹೋಗ್ಕೊಂಡೆ. ಸಿಟ್ಟಿಗೆ ಕೂತ್ಕೊಂಡೆ. ಬರೀ ಯಾವೂರಪ್ಪ, ಏನು ನಿಮ್ಮ ತಂದೆ ಏನು ತಪ್ಪು ಮಾಡ್ತಾರೆ, ಏನಪ್ಪ ಅಂತ ಎಲ್ಲ ಸಮಾಧಾನ ಪಟ್ಟು ಕೇಳುವಾಗೆ ಅವರೆಲ್ಲ ಹೆಸರುಗಳು ಹೇಳೋದು ಎಲ್ಲ ಹೇಳೋದು. ಹೇಳೋದು ಆದ್ಮೇಲೆ ಏನು ಮಾಡೋಣಪ್ಪ, ಕೊಂಬಿವೆ ಹೇಳಿ ದೋಸೆ ಸಾಕ್ತೀವಿ ಯಾರು ಹೇಳ್ತೀರಾ ಹೇಳಿ ಹೇಳಿ ಊರಿಗೆ ಕೊಂಬಿವೆ ಅಂತ ಕೇಳೋದು. ಅವೇ ಕಣಪ್ಪ ಅಂತೆ. ಏನ್ ಕೇಳಿದೆ ಹೇಳಿ ಕೇಳಿಸ್ತಾ ಇಲ್ಲ. ಕೂಳಿಗೆ ಒಂದು ಕೊಂಬದೆ ನಾನು ಹೇಳಿದೆ ಕೂಳಿಗೆ ಒಂದು ಕೊಂಬದಪ್ಪ, ಕೂಳಿಗೆ ಒಂದು ಕೊಂಬದೆ 2 ಕೊಂಬ ಆಯ್ತಪ್ಪ, ಕೂಳು ಆಯ್ತು ಅಂತ ಹೇಳ. ನೀವು ಏನು ಓದಿದ್ದೀರಾ? ನೀವು ಏನು ಓದಿದ್ದೀರಾ ಸರ್? ನೀವು ವ್ಯವಸಾಯ ಮಾಡ್ತಾ ಇದ್ದೀರಪ್ಪ, ನಾನೇನು ಓದಿಲ್ಲ. ಬರೀ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನ ಸ್ವಲ್ಪ ಒಂದು ಸಮಸ್ಯೆ ಕೊಟ್ಟವರಿಗೆ 12 × 9 12 × 9 +9 13ರಿಂದ ಭಾಗಿಸಪ್ಪ ಇದನ್ನ. ನಾನು ಕಾರ್ಯಕ್ರಮ ತಂದಿಲ್ಲ ಹೇಳಕ್ಕೆ ನಿಮಗೆ. ಅದು ಮಕ್ಕಳ ವಿದ್ಯಾಭ್ಯಾಸ ಯಾಕೆ ಹೋಗುತ್ತೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಮ್ಮ ಮಕ್ಕಳು ನಿಮ್ಮ ಹೇಳ್ತಾ ಇರೋದು ತಂದೆ ತಾಯಿ ಆಗಿರ್ತಕ್ಕಂಥ ಅವರು ಮೊಬೈಲ್ ಅನ್ನೋದನ್ನ ಫಸ್ಟ್ ಸಾಕು, ಅದೊಂದು ತಮ್ಮಲ್ಲಿ ಗ್ರಂಥಿಸ್ಕೊಡ್ತೀವಿ.
ಅದೊಂದು ವಿನಂತಿ ನಿಮ್ಮಲ್ಲಿ, ಏನ್ ಬೇಕಾಗಿಲ್ಲ, ಆ ಮೊಬೈಲ್ ಅಂತಕ್ಕಂಥದ್ದು ಸ್ಟಾಪ್ ಮಾಡ್ತಾರೆ. ಮಕ್ಕಳು ವಿದ್ಯಾಭ್ಯಾಸ ಆಗುತ್ತೆ, ಎಲ್ಲ ಯಾವಾಗಲೂ ಮೊಬೈಲ್ ಯಾವಾಗಲೂ ಅವರ ಮೊಬೈಲ್ ಸಾರ್ ನಾನು ಕ್ಯಾರಿಟಿ ತಂದಿಲ್ಲ ಹೆಂಗಾಗತ್ತೆ ಸಾರ್ ಅಂತ ಹೇಳ್ತಕ್ಕಂಥದ್ದು. ಈ ಮೊದಲು ಒಂದು ಸೀಟಾಗಿ 85 ವರ್ಷ ಒಬ್ಬ ಮುದ್ದಪ್ಪ ಏನ್ ಮಾಡ್ದ, ಈ ಪ್ರಶ್ನೆ ಮುದ್ದೆ ಹೇಳಲ್ಲ, ಎದ್ದಿದ್ಕೊಂಡು ಪಾಪ ಇದ್ದಿದ್ಕೊಂಡು ಅವ್ರು ಸಹ ನಾನು ಹೇಳ್ತೀನಿ 85 ಮುದ್ದಪ್ಪ ಸರ್ 12, 9, 3 17 13ರಿಂದ ಪಾಲಿಸಿದಾಗ ಶ್ರೇಷ್ಠ ಹೊಡೆದ 9, 3 ನೋಡಿ ಹೇಗಿದೆ. ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಪಾಪ 85 ವರ್ಷ ಆಗಿರ್ತಕ್ಕಂಥ ಎಷ್ಟು ಜ್ಞಾಪಕಶಕ್ತಿ ಇದೆ, ಇಂದಿನ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು ಅವ್ರಿಗೆ ಇನ್ನೂ ಸರಿ ಹೇಳುವಂತ ಎಷ್ಟೇ ಹೇಳೋದು ಮೊಬೈಲ್ ಮತ್ತೆ ಜೋಗಿ ಕೊಟ್ಟಿರಿ ಹಿಂಗೆ ಏನ್ ನೋಡ್ತೀರಿ, ಮೊಬೈಲ್ ಮತ್ತೆ ಜೋಗಿ ಕೊಟ್ಟು ಹೇಳ್ತೀನಿ ಜೋಗಿ ಕೊಟ್ಟು 12, 9 ಹೇಳ 12, 9 + 9 127 13ರಿಂದ ಪಕ್ಷ 10, 9, 127 ಅಂತ ಅಂದ್ಬಿಟ್ಟಿರು. ತಾವು ಹೇಗೆ ಹೇಳ್ಕೊಂಡ್ಬಿಟ್ಟವರು ಇದು ಮುಚ್ಚಿಸ್ಕೊಂಡು ಬಂತು. ಇನ್ನೊಂದು ಏನಾಯ್ತು ಅಂತಂದ್ರೆ ನಮ್ಮ ಹೆಣ್ಮಕ್ಳು ಕೆಲಸ ಇದೆ, ಬೈಕೊಂಡಿದ್ದೇನೆ ನೀವು ಯಾಕೆ ಹೇಳ್ತಾರೆ ಮಾನವೀಯರು ಅವ್ರ ಕರ್ಕೊಂಡು ನಮ್ಮನ್ನು ಬೇಸಾಕ್ ಮಾಡ್ಕೊಂಡು ಹೇಳಕ್ ಮಾಡ್ಕೊಂಡು ಅಥವಾ ಅವ್ರು ವಯಸ್ಸಿ ಎದುರುಗಡೆ ಬಂದ್ಬೇಕಾದ್ರೆ ಬಂದು ಬೈಬಿಡಿ ಆಟಲ್ಲ ಬಿಟ್ಟಿಲ್ಲ. ಅರ್ಥ ಆಯ್ತಾ? ನಾನು 40 ವರ್ಷದಲ್ಲಿ ಅತ್ಯಂತ ಘಟಾನುಘಟಿ ಸಣ್ಣ ಸಣ್ಣ ಮಕ್ಕಳನ್ನ ನೋಡಿದ್ದೀನಿ ನಾನು. ಅಂತ ಘಟಾಗಳು ಕಠಿಣ ಬಂದಿರೋ ನಮ್ಗೆ ಅವಾಗ ಹೇಳ್ತಾ ಏನ್ ಮಾಡಿದ್ರು, ಈಗ ನಮ್ಮಲ್ಲಿ ಒಂದು ಮಗು ಬೈಗಿದ್ದಾರೆ ಮದುವೆಯಾಗಿ ಆ ಮಗು ಏನು ಅವರು ಮಗು ಏನು ಮಾಡ್ತು, ಎಲ್ಲಾ ವರ್ಷಗಳು ಇಂತಿಂತ ಒಡವೆ ಬೇಕು ಅಂತ ಲೇಟ್ ಹಾಕೊಡ್ತಾರೆ. ಆಯ್ತಮ್ಮ ಮಾಡಿಸ್ಬಿಡ್ತೀನಿ, ಆಯ್ತಮ್ಮ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಏಳೆಲ್ಲ ಮಾಡ್ಕೊಟ್ಟು ಮಾಡ್ತಾ ಆದ್ಮೇಲೆ ಏನ್ ಮಾಡಲ್ಲ, ಪೂರ್ಣ ಬಿಟ್ಕೊಂಡು ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಗಂಡ ಹೆಂಡತಿ ಮಗ 74 ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಮದುವೆಗೆ ದುಡ್ಡು ಸ್ಯಾಟರ್ಡೇ ಬರ್ತದೆ, ಏನ್ ಮಾಡೋದು, ಸಾಲ ಮಾಡ್ಬೇಕಾಗ್ತದೆ ಅಂತ ಅಪ್ಪ ಹಂಗಾಗಿ ಮಗು ಏನ್ ಮಾಡ್ತು ಗೊತ್ತಾ, ನನ್ ಜಮೀನಿದೆ ನಾನು ಮಾಡ್ಬಿಟ್ಟು ಮಾಡೋದು ನೀವು ಕೈಜಲ್ಲಿ ಹಾಕ್ಬೇಕಾಗಿತ್ತ, ನನ್ನ ಮಾಡು ನೀವು ಕೈಜಲ್ಲಿ ಹಾಕ್ಬೇಕಾಗಿಲ್ಲ, ನಲ್ವತ್ತು ಕೊಟ್ಟಿರ್ತಾನೆ ನಮ್ಮ ಮಗನ ಕೊಟ್ಬಿಡು, ಅದನ್ನ ಮಾರ್ಬಿಟ್ಟಕ್ಕೆ ಮದುವೆ ಮಾಡ್ಕೊಡು ಅಂತ ಆ ತಂದೆ ತಾಯಿಯಾಗಿ ಹೇಳ್ತವ್ರೆ. ನಾಳೆ ದಿನ ನಾನು ಜಮೀನು ಮಾಡ್ಬಿಟ್ಟು ಮದುವೆ ಮಾಡ್ಬಿಡ್ತೀನಿ ಅಂತ, ನಾಳೆ ದಿನ ನಿಮಗೆ ಸೌಕರ್ಯ ನೋಡೋರು ಯಾರು ಅಲ್ಲ ಒಂದು ಪ್ರಶ್ನೆ ಉತ್ಪವಾಯ್ತು. ಕೊಡಿ ಅದೊಂದು ಪ್ರಶ್ನೆ ಏನ್ ಮಾಡ್ತು, ಉತ್ಪವಾಯ್ತಾಗಿ ದೊಡ್ಡ ಗಲಾಟೆ ಆಯ್ತು. ನಾನು ಮಾಡಿರ್ತೆ ಯಾವತ್ತು ಗಲಾಟೆ ಮಾಡ್ತಾಳೆ ಯಾಕೆ, ಆಯಮ್ಮ ಏನ್ ಸಾರ್ ಬಾರಿ ಯಾಕೆ ಜೋರು ಮಿಕ್ಕಿನ ಕಾಣುತ್ತೆ, ಇವತ್ತು ಸ್ವಲ್ಪ ಬನ್ನಿ ಸಾರ್. ಶಶಿ ಸರ್ ಏನಪ್ಪ ಸಮಾಚಾರ ನೋಡಿ ಸರ್, ನಮ್ಮ ಮಗನಿಗೆ ನಮ್ಮ ಕಡೆ ಹೆಂಗ್ ಮಾಡಕ್ಕೀಗ ನಾನು ಹೇಳಿದೆ, ಇದು ಸ್ಯಾಟೇಜ್ ಬರುತ್ತೆ, ಆ ಸ್ಯಾಟೇಜ್ ಸಾಲ ಮಾಡ್ಬೇಕಾಯ್ತದಲ್ಲ ನಾನು ಆ ಮಗು ಏನಂತನಿಗೆ ನನ್ನ ಆಸ್ತಿ ಮದುವೆ ಮಾಡಿ ಕೈಯಿಂದ ಸಾಲ ಮಾಡಿ ಹಾಕ್ಬೇಕಾಗಿಲ್ಲ ಅಂತ ಬಂದಾಗ ನಾನು ಹೇಳಿದೆ, ನೋಡಮ್ಮ ಇವಾಗ ನೀವು ತಂದೆ ನೀವು ಹೇಳಿದ್ರೆ ತಂದೆ ಮಾಡ್ಕೊಳ್ತಾರೆ ಓಕೆ, ಈಗ ನೀನು ತಮ್ಮ ಇದ್ದಾನೆ, ಆ ತಮ್ಮನ ಏನ್ ಮಾಡೋದು, ನಾನು ಪ್ರಶ್ನೆ ಆಗ್ತದೆ, ತಮ್ಮನ ಏನ್ ಮಾಡೋದು ನಾಳೆ ದಿನ ಅವನ್ನ. ಇವಾಗ ನಿಮ್ಮಪ್ಪ ಅದು ಮಾಡ್ಬಿಟ್ಟಾರೆ, ಮಾಡಿದಾಗ ಈಗ ಕರೆಯೋರು ಯಾರು, ಕಳ್ಸಾರೆ ಯಾರು, ಕೊಟ್ಟಾರೆ ಯಾರು, ಯಾರು ಮಾಡಿ ಯಾರು ನೋಡ್ತಾರೆ, ಏನು ನೋಡ್ತಾರೆ ಅಂತ ತಗೊಂಡು ಹೋಗ್ಬೇಕು. ಹೌದಾ ಸರ್ ಆಯ್ತು ಬಿಡಿ ಅಂತ ಮಾಡಿದ್ರು ಒಂದು ತಿಂಗಳಿವೆ. ಈ ರೀತಿಯಾಗಿ ಸಮಸ್ಯೆಗಳು ಅನೇಕ ಉದ್ಭವವಾಗ್ತವೆ ಅಲ್ವಾ. ಈ ಸಮಸ್ಯೆಗೆ ಈಗ ಈ ಪೀಡಿ ಯಾವಾಗ ಬಂತ ಇಲ್ವೋ ನಮ್ಮ ಹೆಣ್ಮಕ್ಳೆಲ್ಲ ಎತ್ತು ತುಂಬಿಟ್ಟವ್ರೆ. ಮಹಿಳೆಯರೆಲ್ಲ ಏನ್ ಮಾಡಿದ್ರೆ ಇವತ್ತು ಎತ್ತು ತುಂಬಿಟ್ಟವ್ರೆ. ನಮ್ಮ ತಾತ ಆಸ್ತಿ ನಮ್ಮ ಅಪ್ಪ ಆಸ್ತಿ ನಮ್ಗೆ ಭಾಗ ಬರ್ತದೆ, ಯಾಕೆ ಕೊಡೋದು ಇದೆ ಇಲ್ಲಿ ಹಿಂದೆ ಅವ್ರು ಹೇಳಿದೆಲ್ಲ ಮಾಡ್ಕೊಂಡು ಬಟ್ಟಿ ಮಾಡಿ ಕರೆದು ಕಳಿಸಿ ಅವ್ರು ಯೋಗಕ್ಷ ಮಾಡ್ಬಿಡಿ ಎಲ್ಲ ಮಾಡಿ ಬಟ್ಟಿ ಈ ದಿವಸ ಏನಿದ್ದಾರೆ ನಮ್ಗೆ ಭಾಗ ಬರ್ತದೆ. ಅವತ್ತು ಅವರು ತಂದೆ
ತಂದೆ ತಾಯಿ ಸಾಲ ಮಾಡಿದರೆ ಜಮೀನು ಆಸ್ತಿಯನ್ನು ಮಾರ್ಬಿಟ್ಟಿದ್ದಾರೆ. ನೀವು ಭಾಗ ಕೇಳಕ್ಕಾಗ್ತಿತ್ತ? ನನ್ನ ಸಮಸ್ಯೆ ಹೇಳಿ ಉತ್ತರ. ಅವ್ರು ನಿಮಗೆ ಭಾಗದಲ್ಲಿ ಜಮೀನು ಮಾರ್ಬಿಟ್ಟು ಕೇಳಕ್ಕಾಗ್ತಿತ್ತ? ಇಂತಹ ಸಮಸ್ಯೆಗಳು ಹಲವಾರು ಉದ್ಭವವಾಗಿವೆ. ಅದಕ್ಕೆ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿದ್ದೇನೆ, ನಿಮ್ಮ ಮಕ್ಕಳನ್ನ ನೀವು ಜೋಪಾನ ಕಾಪಾಡ್ತಕ್ಕಂಥ ಜವಾಬ್ದಾರಿ. ಅಲ್ಲಿವರೆಗೂ ಕುತ್ಕೊಳ್ಳೋಕೆ ಹೋಗ್ಬೇಡಿ ಅಲ್ವಾ? ಹೇಳ್ತಾನೆ, ಅನ್ನವನ್ನು ಇಟ್ಕೋಬಹುದು, ನಂದಿನೇ ನುಡಿಬೋದು, ತನ್ನಂತೆ ಪದನ ಬಗೆ ಬಗೆ ಕೈಲಾಸ ಸರ್ವಕ್ಕೆ ಯಾಕೆ ಹೇಳ್ತಾನೆ? ಗೋತ್ರದ ಮೇಲೆ ಯಾಕಂತಾನೆ ಎಷ್ಟು ನಿಲ್ತದ? ನಿಲ್ಲೋದಿಲ್ಲ ಅಲ್ವಾ? ಈ ರೀತಿಯಾಗಿ ಮಕ್ಕಳನ್ನ ಕಾಪಾಡ್ತ ಜವಾಬ್ದಾರಿ ಫಸ್ಟ್ ನಿಮ್ಮಲ್ಲಿ ಎಷ್ಟು ನಾನು ಕೇಳ್ಕೊಳ್ಳೋದು, ಮೊಬೈಲ್ ಮಕ್ಕಳಿಗೆ ಮಾಡ್ಕೊಳ್ಳಿ. ಮಕ್ಕಳು ಶಾಲೆಯಿಂದ ಬಂದಾಗ ಏನ್ ಮಾಡಿದ್ದಾರೆ, ಏನು ಕೂತ್ಕೊಂಡು ನೀವು ಅದನ್ನ ನೋಡಿ. ಈಗಿನ ವಿದ್ಯಾಭ್ಯಾಸ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದು ನಿಜವಾಗ್ಲೂ ಸಹ ಎಲ್ಲ ಹಣಕಾಸಿಗೆ ನಮ್ಮ ಶಾಲೆ ಒಳಗೆ ಬರೇ ಸರ್ಕಾರಿ ಸ್ವಲ್ಪ 50 ಫೀಟ್ ಒಲಿಗೆ ವಸ್ತು ಕೊಡ್ತೀವಿ, ಯಾಕೆ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಫ್ರೀ ಕೊಡ್ತೀವಿ. ಆದರೆ ನಾವು ಪೇರೆಂಟ್ಗಳು ಏನ್ ಮಾಡ್ತೀವಿ? ಕಾನ್ವೆಂಟ್ಗೆ ಹಾಕ್ಬೇಕು. ಕಾನ್ವೆಂಟ್ಗೆ ಏನ್ ಮಾಡ್ತಾನೆ ಗೊತ್ತಾ? ಹೊಟ್ಟೆ ಮೇಲೆ ಏನ್ ಮಾಡ್ತಾನೆ? ಹೊಟ್ಟೆ ಮೇಲೆ ಅವರು ಇವ್ರಿಗೆ ಸಪೋಸ್ ನಾನು ಹೇಳ್ತೀನಿ ಕೇಳಿ, ನಮ್ಮ ಮೊಮ್ಮಕ್ಕಳ ಕಾಳಿಯ ಸ್ಕೂಲ್ ಆಗಿತ್ತು. ಕಾಳಿಯ ಸ್ಕೂಲ್ ಆಗಿದ್ದಾಗ ಅಲ್ಲಿ ಡೈಲಿ ಕಳ್ಸೋರು ಏನಂತ, ಸರಿಯಾದ ರೀತಿ ಒಳಗೆ ಮನೆಗೆ ನೀವು ಮಕ್ಕಳು ಗಮನಿಸಿಲ್ಲ ಅಂತ ಕೊಟ್ಟೋಣ ಕೈಯ. ಅದೇನ್ ಗಮನಿಸೋದು? ಜನ ಹೊಡಿಬೇಕಾ, ಬೇಟು ಹೊಡಿಬೇಕಾ, ನಿಮ್ಮ ಮಕ್ಕಳು ಹೊಡಿಬೇಕಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಯ್ತಾನೆ. ನಾನೇನ್ ಮಾಡಿ ಏನ್ ತಪ್ಪು ಮಾಡ್ತೀನಿ? ನಾನು ಏನು ತಪ್ಪು ಮಾಡಿಲ್ಲ, ನೀನು ಬಂದ್ರೆ ನಾವು ಸ್ಕೂಲ್ಗೆ ಹೋಗತ್ತೆ ಅಂತ ಅದ್ರ ಮುಂದೆ ಒಂದು ಟೀಚರ್ ಅವರು ಸ್ಕೂಲ್ ಹೋಗ್ತಾರೆ, ಹಣ ಓಟ್ ಮಾಡೋಣ ನೀಡಿ ಅಮ್ಮ ನಾನು ಹೋಗ್ರೆ ದೊಡ್ಡ ಹಣ ಏನ್ ಮಾಡೋದು, ನನ್ನ ಬಿ.ಪಿ ಆಗ್ಬಿಡ್ತದೆ, ಹೋಗೋದು ಸರಿ ಹೆಡ್ಮೆಂಟ್ ತಗೋರೆ ಹೆಡ್ಮೆಂಟ್ ಹೋಗೋದು ಪ್ರಿನ್ಸಿಪಲ್ ಹೋಗಾಗಲ್ಲ ಆಗಲ್ವಾ? ಹೆಡ್ಮೆಂಟ್ ತಗೋಲ್ಲ ಅಥವಾ ಪ್ರಿನ್ಸಿಪಲ್ ತಗೋಲ್ಲ. ಇಲ್ಲ ನೇರವಾಗಿ ಹೋಗಿ ಅವರು ಲೇಡೀಸು ಕಾಲೇಜಲ್ಲಿ ಬಂದು ಕೂತ್ಕೊಳ್ಳಿ ಅಂದರು. ಮೇಡಂದ್ರೆ ಏನು ಬೇರೆ ಒಳ್ಳೆ ಬಂದು ಕಳಿಸಿರ್ತದೆ, ನಿಮಗೆ ಏನು ಸಮಸ್ಯೆ ಅಲ್ಲಿ ನಮ್ಗೆ ಅರ್ಥವಾಗ್ತದಾಯಿತು, ಸ್ವಲ್ಪ ಹೇಳಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕುಶಾಲಗೌಡ ಏನು ಮಾಡಲಪ್ಪ ನೀನು? ಏನು ಮಾಡಿಲ್ಲ, ಕರೆಕ್ಟಾಗೆಲ್ಲ ವರ್ಕ್ ಮಾಡ್ತೀನಿ ಮಾಡಿ ಯಾಕೆ ಬರ್ತಾರೋ ಅದಕ್ಕೆ ಗೊತ್ತಿಲ್ಲ. ಯಾಕಮ್ಮ ಹಿಂಗೆ ಬರ್ತಿದ್ಯಾ ನೀನು? ಕೇಳಿದವ್ರು ಯಾಕಮ್ಮ ಹಿಂಗೆ ಬರ್ತಿದ್ಯಾ ಅಂತ ಕೇಳಿದಾಗ ಸರಿಯಾದಂಥ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅವರು. ಅಪ್ಪಸ ನಾನು ಆ ರೀತಿ ಬಂದರು. ನಾನು ಕೇಳಿದೆ, ಯಾವ ಪ್ರಶ್ನೆ ಕೇಳಿದ್ದೆ ಹೇಳಿದ್ರು ಕೇಳಬೇಕಾದ ನನಗ ಪ್ರಶ್ನೆ ಏನು, ಉತ್ತರ ಏನು ಕೊಟ್ಟ ಅದಕ್ಕೆ ಅವರು ನನಗೆ ಹೇಳಿ. ಆ ಮಕ್ಕಳಿಗೆಲ್ಲ ಹೋಗ್ಬೇಕು, ಒಬ್ಬೊಬ್ಬರಿಗೆ ಹೇಳಕ್ಕಾಯ್ತದ? ಮೊನ್ನೆ ನೀವು ಸ್ವಲ್ಪ ಹೇಳ್ಕೊಡ್ಬೇಕಾ, ಹೊರತುಪಡಿಸ್ಬೇಕಾ? ನಿಮ್ಮ ಸಾವಿರ ನೀವು ಪಾಠ ಮಾಡೋದು ಏನಿರುತ್ತೆ, ಮನೆ ಮಾಡ್ಬೋದಲ್ಲ ಅಲ್ವಾ? ಎಲ್ಲ ಕೇಳಿದ್ರೆ ಇದೆ 280 ಮಕ್ಕಳು ಸೇರಿ 16 ಸ್ಕೂಲಿಂದ ಬಿಟ್ಟು ಸಾಕಬೇಕು. 16 ಸಾವಿರ ಸೀಟು ನಾವು ಬಂದಿರ್ತೀವಿ. ಏನಾದ್ರೂ ಮಕ್ಕಳು ಸಂಖ್ಯೆ ಜಾಸ್ತಿ ಮಾಡಬೇಕಾದ ಸ್ತಂಭ ಇದೆ. ಆ ಸ್ತಂಭಕ್ಕೆ ಹೋದರೆ ಮಕ್ಕಳು ಸುಮಾರು 300 ಮಕ್ಕಳಿದೆ ಆ ಸ್ತಂಭದಲ್ಲಿ. ಆ ಸ್ತಂಭದಲ್ಲಿ ಮಕ್ಕಳನ್ನು ಇಟ್ಕೊಂಬಂದು ಅಪ್ಪು ಮಕ್ಕಳನ್ನು ಇಟ್ಕೊಂಬಂದು ಕೂಡ ಕೂಡ ಯಾಕೆ ಪ್ರೈವೇಟ್ ಶಾಲೆ ಏನ್ ಮಾಡಿದ್ರು ಅಂತ ಕಟ್ಟುಗಳು ನಮ್ಮಲ್ಲಿರ್ತಕ್ಕಂಥ ಮಕ್ಕಳನ್ನ ಇವರು ಕರ್ಕೊಂತ ಅವ್ರೆ ಸಮಾನ ಅಂತ ಹೇಳ್ತಾರೆ. ಈ ದೇವ ಸಮಾನ ಸಂದರ್ಭದಲ್ಲಿ ಇರುತ್ತಾ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಪುಸ್ತಕಕ್ಕೂ
ಶಿಕ್ಷಕರಾಗಿರ್ತಕ್ಕಂಥ ವೃಂದದವರಿಗೂ ಸಣ್ಣ ಪುಟ್ಟ ಮಕ್ಕಳಿಗೂ ಇತರ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ದೋಷಗಳನ್ನು ಕಂಡು ಬಂದಲ್ಲಿ ನಾವು ತಮ್ಮ ಮಕ್ಕಳನ್ನು ಯಾವ ರೀತಿ ಹೊಟ್ಟೆಗೆ ಹಾಕೊಂತೀರೋ ಅದೇ ರೀತಿ ಒಟ್ಟಿಗೆ ಹಾಕೊಂಡು ನನ್ನ ಜೈ ಹಿಂದ್. ಸೊ ಧನ್ಯವಾದಗಳು ಸರ್. ಒಂಬತ್ತರ ಒಳಗೆ ಒಬ್ಬ ಸ್ಟೂಡೆಂಟ್ ನನಗೆ ಫೋನ್ ಮಾಡಿ ಹೇಳ್ತಂತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನು ಫೋನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು, ಸರ್ ಚೆನ್ನಾಗಿದ್ದೀರಾ? ಹೌದಮ್ಮ ಚೆನ್ನಾಗಿದ್ದೀನಿ ಸರ್. ಎಷ್ಟು ಸರ್ ರಿಟೈರ್ಡ್ ಆಗಿ? ಹಾಗೆ 14 ವರ್ಷ ಆಗೋಯ್ತಮ್ಮ ರಿಟೈರ್ಡ್ ಆಗಿ. 15 ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಈ ಅಕ್ಟೋಬರ್ ಬಂದರೆ 74 ತುಂಬಿ 75ಕ್ಕೆ ನಾನು ಕಾಲಿಡ್ತಾ ಇದ್ದೀನಮ್ಮ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೇನೆ. ಹೇಳಿದಾಗ ನಾನೇನು ಮಾಡಿದೆ, ಏನಮ್ಮ ಮಕ್ಕಳು ಚೆನ್ನಾಗಿದ್ದಾರ, ಏನು ಮಾಡ್ತಾ ಇದ್ದಾರೆ ಕೇಳ್ಬೇಕಂತ ಕೇಳಿದಾಗ ಚೆನ್ನಾಗಿದ್ದ ಅಂತ ಹೇಳು. ಆ ಮಗುನ ಕೇಳಿದ್ರೆ, ನಮ್ಮ ಊರಿಗೆ ಹೋಗ್ತಾ ಇದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಏನಮ್ಮ ಊರಿಗೆ ಹೋಗಿ ತಂದೆ ತಾಯಿ ಹೆಂಗಿದ್ದಾರೆ ಅಂತ ಫೋನ್ ಕೇಳಿದಾಗ ಆ ಮಗು ಹೇಳುತ್ತೆ, ಸರ್ ನಮ್ಮ ತಂದೆ ತಾಯಿ ನನಗೆ ಆಸ್ತಿ ಕೊಡಲಿಲ್ಲ, ನಾನು ಊರಿಗೆ ಹೋಗೋದು ಬಿಟ್ಟಿದ್ದೀನಿ. ಅಲ್ಲಮ್ಮ, ಆಸ್ತಿ ಕೊಡಲಿಲ್ಲ ಅಂತಂದ್ರೆ ಯಾಕೆ ಕೊಟ್ಕೊಳ್ಳುವಂತ ಕೇಳಿದ್ದೀವಿ ನಾವು. ಅದೇ ತಪ್ಪು. ಗಂಡ್ಮಕ್ಳು ಕೊಡ್ತಿರ್ಲಿಲ್ವಾ? ನಮ್ಗೆ ಕಾಲ್ ಕೊಡ್ಬೇಕು, ಕೊಡ್ಲಿ ಪ್ಲೀಸ. ನಿನ್ನ ಮದುವೆ ಮಾಡಬೇಕಾಗಿದ್ದರೆ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಆ ಆಸ್ತಿ ಉಳಿಸ್ಬೇಕಾಗಿದ್ದರೆ ಆಸ್ತಿ ಕಳಿಬೇಡ ಅಂತ ಅಂಟಿಗೋ ತುಂಬಿ ಸೊಪ್ಪು ತೀರಿಗೋ ಏನೋ ಕುಡಿದು ಎಲ್ಲ ನನ್ನ ಮದುವೆ ಮಾಡಿಕೊಟ್ಟವ್ರೆ. ಒಳ್ಳೆ ಜಾಗ ಕೊಟ್ಟವ್ರೆ. ಒಳ್ಳೆ ಜಾಗ ಕೊಟ್ಟಿದ್ದಾಗ ಜ್ಞಾನಮ್ಮ ಆಸ್ತಿ ಬಿಡ್ತಾ ಇದೆಯಾ? ಯಾಕಮ್ಮ? ಯಾಕೆ ಹಾಗೆ ಕೇಳಬಾರ್ದು? ಯಾಕೆ ಕೊಡೋಕ್ಕಾಗಲ್ಲ? ಸಾವಿರದ 1984 ಶ್ರೀ ವಿಶ್ವೇಶ್ವರ ಸ್ವಾಮಿ ಪ್ರೌಢಶಾಲೆಗೆ ನನ್ನ ಶಿಕ್ಷಕನಾಗಿರುತ್ತದೆ. ಆ ಸಂದರ್ಭದಲ್ಲಿ 5 ಜನ ಶಿಕ್ಷಕರು ಇದ್ದರು. ಅವರಲ್ಲಿ PSR, ಸ್ವಾಮಿ, PNB, DTP, DR ನೆಕ್ಸ್ಟ್ ಪಾಂಡವರ ಹಾಗೆ ನಾನು ಮತ್ತು PSR ಕೂಡ ನಮದೇವ ಪ್ರೌಢಶಾಲೆ ನಾನು ಸಹಶಿಕ್ಷಕನಾಗಿ 20 ವರ್ಷ ಸೇವೆಯನ್ನು ಸಲ್ಲಿಸಿದ್ದೆ. ಆ 20 ವರ್ಷ ದೇವರು ಅಲ್ಲಿ ಆಗಿದ್ರು. ಅವರು ಆ ಶಾಲೆಯನ್ನು ಬಿಟ್ಟು ಸೂರ್ಯಗೆ ವಿಶ್ವೇಶ್ವರ ಪ್ರೌಢಶಾಲೆಗೆ ಬಂದರು. ಆಗ ನಾನು ಅಲ್ಲಿ ಕಾರಣಾಂತರಗಳಿಂದ ಶಾಲೆಯನ್ನ ಬಿಟ್ಟು ಯಾರು ಪರ್ಮನೆಂಟ್ ಆಗಿರಲಿಲ್ಲ. ಅಲ್ಲಿಂದ ಬಿಟ್ಟು 84 ಜುಲೈ 7ರಂದು ನಾನು ವಿಶ್ವೇಶ್ವರ ಸ್ವಾಮಿ ಪ್ರೌಢಶಾಲೆಗೆ ಶಿಕ್ಷಕನಾಗಿ ಬಂದೆ. ಅಂದು ನನ್ನ ಜೊತೆಯಾಗಿದ್ದಂತಹ PR ರುದ್ರಸ್ವಾಮಿ ಹಾಗೂ ಪುಟ್ಟಯ್ಯ ಇವರು ಯಾರು ಕೂಡ ನಮ್ಮ ಜೊತೆ ಇಲ್ಲ. ಅವರು ಕಳೆದ ಬಾರಿ ನಡೆದ ಸಮಾರಂಭದಲ್ಲಿ ದಿವಂಗತ ಮುಖ್ಯೋಪಾಧ್ಯಾಯರಾದ B. ರಾಜಣ್ಣನವರು ನನ್ನ ಸ್ಥಾನದಲ್ಲಿ ಕುಳಿತಿದ್ದರು. ಅವರ ಸ್ಥಾನದಲ್ಲಿ ಕುಳಿತಿರು ಜೊತೆಯಾಗಿದ್ದರು. ಆದರೆ ಇಂದು ಅವರಿಲ್ಲ ಅನ್ನೋದೇ ನನಗೆ ಒಂದು ದೊಡ್ಡ ಆಘಾತವಾಗಿದೆ. ಅವರ ಎಲ್ಲರ ಆತ್ಮಕ್ಕೂ ಚಿರಶಾಂತಿ ಸಿಗಲಿ ಅಂತ ಹೇಳುತ್ತಾ ಅವರಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಸುನಂದಮ್ಮ ಹಾಗೂ ಭಾರಪ್ಪನವರಿಗೆ ಕೂಡ ನನ್ನ ಅನಂತ ಅಭಿನಂದನೆಗಳು. ಹಾಗೆ ವಿಶ್ವೇಶ್ವರ ಸ್ವಾಮಿ ಪ್ರೌಢಶಾಲೆಯ 89-90ನೇ ಸಾಲಿನ
ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಅವರ ಕುಟುಂಬ ವರ್ಗದವರಿಗೂ ಕೂಡ ನನ್ನ ಅನಂತ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ನಮಗೆಲ್ಲ ಆಹ್ವಾನಿತ ಮುಖ್ಯರಾದವರು ಶ್ರೀ ವೆಂಕಟೇಶ್ ಮೂರ್ತಿ ಹಾಗೂ ಸಂಘಟಕರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಆಗ ಅವ್ರು ಬಂದ ಕೂಡಲೇ ನಾವು ಅಲ್ಲೇ ವಾಸವಾಗಿದ್ವಿ. ಅವ್ರು ಬಂದ ಕೂಡಲೇ ಶಾಲೆಗೆ ಬಂದರು. ಆಗ ನಾವು ಕೂಡ ಅಲ್ಲಿ ವಾಸವಾಗಿದ್ದ ಎಲ್ಲ ಟೀಚರ್ಗಳು ಅಲ್ಲಿಗೆ ಬಂದ್ವಿ. ಆಗ ಅವ್ರು ಹೇಳಿದ್ರು, ನೀವು ಈ ಶಾಲೆಯ 5 ಕಂಬಗಳು ಇದ್ದ ಹಾಗೆ ಈ ಶಾಲೆಯನ್ನ ಹೆಸರನ್ನ ಉಳಿಸುವುದು ಗುರು ತಂದೆ ತಾಯಿ ತಂದೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ತಾಯಿಯೇ ಮೊದಲ ಗುರು. ತಾಯಿಯಾದವಳು ತನ್ನ ಸರ್ವಸ್ವವನ್ನ ದಾರಿ ಎರೆದು ತನ್ನ ಮಗುವನ್ನ ಕಳಿಸ್ತಾರೆ, ನಡೆನುಡಿಯನ್ನ ಕಳಿಸ್ತಾರೆ. ಸಕಲ ಪ್ರಾಣಿಗಳಿಗೂ ಆಹಾರ ಸಿಗುತ್ತೆ, ಸಮೃದ್ಧಿಯಾಗಿ ದೇಶ ಸಮೃದ್ಧಿಯಾಗಿರುತ್ತೆ. ಆದ್ದರಿಂದ ಈ ಒಂದು ಗೌರವ ಸನ್ಮಾನ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಸಭೆಗೆ ಹೇಳಬೇಕು. ಅದು ನಮಗೆ ಆ ಒಂದು ಗೌರವ ಶೋಭೆಯಲ್ಲ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಒಳ್ಳೆ ಸ್ನೇಹಿತರ ಸಹವಾಸವನ್ನ ಮಾಡಬೇಕು. ಸಹವಾಸ ದೋಷದಿಂದ ಸನ್ಯಾಸಿಗಳು ಕೂಡ ಹಾಳಾಗ್ತಾರೆ. ಒಬ್ಬ ಮನುಷ್ಯ ಒಳ್ಳೆಯ ಸ್ನೇಹಿತರ ಸಹವಾಸವನ್ನು ಮಾಡಬೇಕು. ಆ ಸಹವಾಸ ದೋಷ ಅವನನ್ನು ಹಾಳು ಮಾಡುತ್ತೆ, ಅವನ ಹಣವನ್ನು ಹಾಳು ಮಾಡುತ್ತೆ, ಅವನ ಆರೋಗ್ಯವನ್ನು ಹಾಳು ಮಾಡುತ್ತೆ. ಆದರೆ ಹತ್ತು ಕಟ್ಟುವ ಬದಲು ಒಂದು ಮುಖಂಡ ಕಟ್ಟು ಅಂತ ಹೇಳ್ತಾರೆ. 16 ಸ್ನೇಹಿತರನ್ನ ಸಂಪಾದನೆ ಮಾಡುವುದು. ಧನ್ಯವಾದಗಳು. ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಟ್ಬಿಟ್ಟಿದ್ದಾರೆ. ಸೆಕೆಂಡ್ ಅಷ್ಟೇ ಟೈಮ್ ತಗೊಂತಾರೆ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು 1983ರಿಂದ 91ರವರೆಗೆ ಸೂಲಿಕೆರೆಯಲ್ಲಿ ನರ್ಸರಿ ಟೀಚರ್ ಆಗಿ ಕೆಲಸ ಮಾಡಿದೆ. ಆ ನರ್ಸರಿ ಮಕ್ಕಳ ಜೊತೆ ಎಷ್ಟು ಚಿಕ್ಕ ಮಕ್ಕಳು ಅವ್ರ ಜೊತೆ ಎಷ್ಟು ಆನಂದ ಕಾಲ ಕಳೆದೆ. ಎಲ್ಲ ವಿಷಯವನ್ನು ನಮ್ಮ ಮಾಸ್ಟರೇ ಎಲ್ಲ ವಿಷಯವನ್ನು ತಿಳಿಸ್ಬಿಟ್ಟಿದ್ದಾರೆ. ಇಲ್ಲಿಗೆ ಆಹ್ವಾನ ಪಟ್ಟಿದ್ದಕ್ಕೆ ನಮ್ಮನ್ನು ಗುರುತಿಸಿ ಹಿರಿಯರು ಹೇಳಿ ತುಂಬ ಧನ್ಯವಾದಗಳು. ಇಷ್ಟು ಹೇಳ್ತೀನಿ. ಅವರಿಗೆ ನಾವು ತುಂಬ ಅಮರ್ಯ ಆಗಬೇಕಾಗುತ್ತೆ. ಯಾಕೆಂದರೆ ನಾವು ಕೊಟ್ಟ ಕಡೆ ಈ ಏರಿಯಾವನ್ನು ಇದನ್ನು ಗೌರವ ಕೊಟ್ಟು ಬಹಳ ಕಷ್ಟ ಇಲ್ಲ. ಗಂಡರನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಗುರುಗಳನ್ನ ಕರೆದು ಒಂದು ಸನ್ಮಾನ ಮಾಡತಕ್ಕಂಥಾಗಿದ್ದರೆ ಅದು ಗುರುದಕ್ಷಿಣೆ ನಾವು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಇದು ಅಂತಕ್ಕಂಥದ್ದು ನಾನು ಹೇಳಿ ನಾನು ಮಕ್ಕಳಿಗೆ ಹೇಳಬೇಕಾಗಿದ್ದನ್ನ ಹೇಳಿಲ್ಲ. ತಪ್ಪಾಗಿದ್ದರೆ ತಾವು ಅನಿತವಾಗಿ ಭಾವಿಸಬೇಕಿಂತ ಹೇಳಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಸರ್. ಸೊ ಓಡಿ ಬಾರೋ ನಮ್ಮ ಕಮಲ ನಯನ ಕುಣಿತು ಕುಣಿತು ಬಾರೋ ನಿನ್ನ ಬಿಡುಗಡೆಯ ಹುಡುಕಿ ಹುಡುಕಿ ನಾನು ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ನದಿವೆ ಹೆಜ್ಜೆ ಕಟ್ಟಿ ನೋಡಿ ಬಾರೋ ನಮ್ಮ ಕಮಲ ನಯನ ಕುಣಿತು ಕುಣಿತು ಬಾರೋ ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು.
ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು ಮೊದಲ್ ಕಂಡ ಟೂರಿಂಗ್ ಸಿನಿಮಾ ಮೊದಲ್ ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲ್ ತಿಂದ ಕೈ ತುತ್ತೂಟ ಮೊದಲಾಡಿದ ಚುಕುಬುಕು ಪಯಣ ಮೊದಲಳಿಸಿದ ಗೆಳೆಯನ ಮರಣ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಕಲಿತ ಅರೆಬರೆ ಈಜು ಮೊದಲ್ ಕೊಂಡ ಹೀರೋ ಸೈಕಲ್ ಮೊದಲ್ ಕಲಿಸಿದ ಕಮಲ ಟೀಚರ್ ಮೊದಲ್ ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲ್ ತೆಗೆಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲ್ ಬರೆದ ಪ್ರೇಮದ ಪತ್ರ ಮೊದಲಾಗಿ ಪಡೆದ ಮುತ್ತು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಏನ್ರೋ ಪಾರ್ಟಿ ಸಿಂಬಲ್ ಬೆಂಚ್ ಹಾಕೊಂಡಿದ್ದೀರಾ? ಪ್ರಿಂಟ್ ಆಗಕ್ಕೆ ಬೆಂಚ್ ಅಲ್ಲ ಮತ್ತೆ ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡಿರೋ ಇವರ ಎಂಟ್ರಿಗೆ. ಕ್ಯಾಂಪೇನ್ ಶುರು ಮಾಡೋಣ. ಹಾ, ಎಲೆಕ್ಷನ್ ಏನು 2 ವಾರ ಇರೋದು. ನಮಗ್ ಕಂಪೇರ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಜಾಸ್ತಿ ಜನ ಇದ್ದಾರೆ. ಕರೆಕ್ಟ್. ಅದು ಅಲ್ಲದೆ ಅವ್ರಿಗೆ IAS ಅವ್ರ ಸಪೋರ್ಟ್ ಬೇರೆ ಇದೆ. ಸುಮ್ಮನೆ ರಿಸ್ಕ್ ಬೇಡ.
ಎಲೆಕ್ಷನ್ ಇಂದ ವಿಡ್ರಾ ಮಾಡ್ಕೊ ಅಂತ ಹೇಳಕ್ ಬಂದ್ಯಾ? ಐ ಲೈಕ್ ಕಾಂಪಿಟಿಷನ್. ಕ್ಲಾಸ್ ನಡೀತಾ? ಹೇ, ಇಟ್ಸ್ ಓಕೆ. ಒನ್ ಟೈಮ್ ಅಲ್ಲ ನನ್ನ ಕ್ಲಾಸ್ ಬಿಟ್ಟಲ್ಲ. ಏ ಬಾರ ಸರ್, ಆಚೆ ಹೋಗೋಣ. ಅವ್ರನ್ನ ಕ್ಯಾಂಪೇನಿಂಗ್ ಮಾಡ್ತಿದ್ದಾರಂತೆ. ಮಗ ನಾನೀಗ ಲೆಕ್ಚರ್ ಕಣೋ. ಸರಿ ಸರ್, ಅದು ಹಳೆ ಚಾಳಿ. ಮಗ ಪಾರ್ಟಿ ಸಿಂಬಲ್ ನೋಡು, ಲಾಸ್ಟ್ ಬೆಂಚ್ ಅಂತೆ. ಅವ್ರ ಮೆಕ್ಯಾನಿಕಲ್ ಬುದ್ಧಿಗೆ ಸರಿಗಿದೆ. ನಾವು ಕಂಪ್ಯೂಟರ್ ಸೈನ್ಸ್ ಕಾರ್ಪೊರೇಟ್ ಲೆವೆಲ್ ಯೋಚನೆ ಮಾಡೋದು. ಮಗ ಆಪಲ್ ಹೇಗಿರುತ್ತೋ? ಕಾಪಿ ಅನ್ಕೊಂಡ್ಬಿಡ್ತಾರ. ಮಗ ಪೈನಾಪಲ್ ಇದು ಆಕ್ಚುಲಿ ಚೆನ್ನಾಗಿರೋದು. ಕಲರ್ಫುಲ್ ಹುಡುಗರೆಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಭಾಷಣ ರೆಡಿ ಇದೆ. ಜ್ಯೂಸ್ ನೋಡ್ಲೆ ಹುಳಿಯಾಗದನ ಸರ್. ಪೈನಾಪಲ್ ಸಿಂಬಲ್ ಅವ್ರದಲ್ವಾ? ನೀವ್ ಯಾಕೆ ಜ್ಯೂಸ್ ಹಂಚ್ತಿದ್ದೀರಾ? ಪೈನಾಪಲ್ ಅವ್ರದೇ, ಹಿಂದಿರೋದು ನಾವು. ನಮ್ಮ ಪಾಲಿಗೆ ಸುಳ್ಳು ಹೇಳೋರೆಲ್ಲ ಪ್ಯೂರ್ ನಾಲಿಗೆ. ಹಾಕಿ ಜೈಕಾರ ನಮ್ದೇ ಸರ್ಕಾರ, ನಾವು ಹೆಸರಿಗಷ್ಟೇ ನಿಮ್ದೇನೆ ಅಧಿಕಾರ. ಚಳಿ ಕಾಯಿಸ್ಕೊಳ್ರ. Vote for! 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 Hey, Karna! Karna! ಗಾಡಿ ತಗೊಂಡು 3 ದಿವಸ ಆಯ್ತು. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಎಲ್ಲಿಗೆ ಹೋದ್ ನಾವು? ಆ ದೇವ್ರಿಗೆ ಗೊತ್ತು. ಇದೇನು ಮೊದಲನೇ ಸಲನಾ? ಯಾವಾಗ್ಲೂ ಇದೇ ಕತೆ ಅವಂತು. ಹೋದವನು 3-4 ವಾರ ಆದ್ಮೇಲೆ ಬಂದಿದ್ದು ಇದೆ. ಎಲೆಕ್ಷನ್ ಗಿಂತ ಮುಂಚೆ ಬರಲಿಲ್ಲ ಆದ್ರೆ ಕ್ಯಾಂಡಿಡೇಟ್ ಇಲ್ದೇ ಇರಬಾರ್ದು. ಕರ್ಣ ಎಲ್ಲಿ ಹೋಗಿದ್ಯೋ? ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಇಂಥ ಕ್ರೂಷಿಯಲ್ ಕಂಡೀಷನ್ ಅಲ್ಲಿ ಹೊರಗೋಗೋದು. ಸೋತ್ರೆ ಮರ್ಯಾದೆ ಹೋಗುತ್ತೆ. ಮಗ ಲೈಟ ತಗೋಬೇಡ, ಸಿಚುವೇಶನ್ ತುಂಬಾ ಸೀರಿಯಸ್ ಆಗಿದೆ. ನೀನ್ ಇಲ್ದರ ಟೈಮ್ ನೋಡ್ಕೊಂಡು ಆ ಲೋಕಿ ಗ್ಯಾಂಗ್ನವ್ರು ಏನೆಲ್ಲ ಮಾಡಿದ್ರು ಗೊತ್ತಾ? ಎಲೆಕ್ಷನ್ ಹತ್ರ ಬಂತು, ಹೆದರ್ಕೊಂಡು ಕ್ಯಾಂಡಿಡೇಟ್ ಮಿಸ್ಸಿಂಗು ಅಂತ ಫುಲ್ ಕಾಲೇಜ್ ಎಲ್ಲ ನ್ಯೂಸ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅಂದಮೇಲೆ ಕ್ಯಾಂಡಿಡೇಟ್ ಮಿಸ್ಸಿಂಗ್ ಆಗೋದು ಕಾಮನ್. ಕಣ್ಣ ಮೇಲೆ ಕೂಲಿಂಗ್ ಗ್ಲಾಸ್, ಶರ್ಟ್ ಬಟನ್ 2 ಲೂಸು, ಹೊರಡೋಣ ಮೆರವಣಿಗೆ. ಚೆನ್ನಾಗಿ ನೋಡ್ಕೊಳ್ರ. ಕೂರಿಸೆ ಇಲ್ಲದಿದ್ರು ರ್ಯಾಂಕು, ಬೆರಳ ತುದಿಗೆ ಇಂಕು, ಗೆಲ್ಲೋ ಚಾನ್ಸ್ ನಮ್ದೇನೆ, ಬೇಗ ಕಟ್ಔಟ್ ನಿಲ್ಲಿಸಿ. All of you sing it once again. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ, ಯಾರನ್ನೇನ್ ಕೇಳೋದು? ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಊರಿಗೆ ಸೌಂಡ್ ಇದೆ ಆಲ್ರೆಡಿ, ಆಟಿಟ್ಯೂಡ್ ನೆಲದಿಂದ 100 ಅಡಿ.
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ ನೂರು ಜನುಮ ಗುರು ಋಣವು ತೀರೋಲ್ಲ ನಮೋ ನಮ ಗುರುಗಳೇ ಗುರವೇ ನಮಃ ಗುರವೇ ನಮಃ ದೂರ ದೂರ
ಎದೆಯ ತಂತು ಮಿಡಿದಿರೋ ಕ್ಷಣಗಳನ್ನು ಅಗಡಿಕೆ